ಹಾಯ್ ಚಿಲ್ಡ್ರನ್, ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಕಿಡ್ಸ್ ಸ್ಟೋರಿ ಟೈಮ್. ಸ್ಟೋರಿ ಕೇಳೋಕ್ಕೆಲ್ಲ ರೆಡಿನಾ? ಓಕೆ. ಬೈಬಲ್ ಗ್ರಂಥದಲ್ಲಿ ಒಂದು ಫ್ಯಾಮಿಲಿ ಇತ್ತು. ಅಂಕಲ್ ಹೆಸರು ಅನನ್ಯ, ಆಂಟಿ ಹೆಸರು ಸಫೈರಾ. ಆ ಕಾಲದಲ್ಲಿ ಸಭೆಯವರೆಲ್ಲರೂ ತಮ್ಮ ಬಳಿಯಲ್ಲಿರುವಂಥ ಎಲ್ಲ ಹಣವನ್ನು ತಗೊಂಡು ಬಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಕೊಡ್ತಾ ಇದ್ರು. ಈ ಹಣವನ್ನು ದೇವರ ಕೆಲಸಗಳಿಗಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ರು. ಆಗ ತಾನೇ ಬರ್ನಬ ಅನ್ನೋ ಒಬ್ಬ ಅಂಕಲ್ಲು ತಮ್ಮ ಹೊಲವನ್ನು ಮಾರ್ಬಿಟ್ಟು ಬಂದಿರುವಂಥ ಎಲ್ಲ ಹಣವನ್ನು ತಗೊಂಡು ಬಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾನೆ. ಆಗ ಸಭೆಯವರು ವೆರಿ ಗುಡ್ ಬರ್ನಬ, ಯು ಆರ್ ಗ್ರೇಟ್, ಯು ಆರ್ ಸೂಪರ್ ಅಂತ ಹೇಳಿಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಇದನ್ನು ನೋಡಿದಂಥ ಅನನ್ಯ ಸಫೈರಾ, ನಾವು ಸಹ ನಮ್ಮ ಹೊಲವನ್ನು ಮಾರೋಣ ಅಂತ ಹೇಳಿಬಿಟ್ಟು ಆ ದಂಪತಿಗಳಿಬ್ಬರು ಮಾತಾಡ್ಕೊಳ್ತಾರೆ. ಹೋಗಿ ತಮ್ಮ ಹೊಲವನ್ನು ಮಾರ್ತಾರೆ. ಮಾರಿದಾಗ ತುಂಬ ಹಣ ಬರುತ್ತೆ. ಆ ಹಣವನ್ನು ಮನೆಗೆ ತಗೊಂಡೋಗ್ಬಿಟ್ಟು ಅನನ್ಯ ಹೇಳ್ತಾನೆ, ಸಫೈರಾ, ನಾವು ಸ್ವಲ್ಪ ಹಣವನ್ನು ಬಚ್ಚಿಟ್ಕೊಂಡು ಸ್ವಲ್ಪ ಹಣವನ್ನು ಕೊಡೋಣ ಅಂತ ಹೇಳ್ತಾನೆ. ಆಗ ಸಫೈರಾ, ಓಕೆ ನಾವು ಹಂಗೆ ಮಾಡೋಣ, ಆದರೆ ಪೇತ್ರ ಅವರು ಕೇಳುವಾಗ ಏನಂತ ಹೇಳೋದು ಅಂತ ಹೇಳ್ತಾಳೆ. ಆಗ ಅನನ್ಯ ಹೇಳ್ತಾನೆ, ನಾವು ಸುಳ್ಳು ಹೇಳ್ಬಿಡೋಣ, ಇಷ್ಟಕ್ಕೆ ಮಾರಿದ್ದು ಅಂತ ಹೇಳೋಣ ಅಂತ ಹೇಳ್ತಾನೆ. ಆಗ ಸಫೈರಾ, ಓಕೆ ನಾವು ಈ ಕೆಲಸ ಮಾಡೋಣ, ನಾವು ಸುಳ್ಳು ಹೇಳ್ಬಿಡೋಣ ಅಂತ ಸಫೈರಾ ಹೇಳ್ತಾಳೆ. ಆಗ ಅನನ್ಯ ಸ್ವಲ್ಪ ಹಣವನ್ನು ತಗೊಂಡೋಗಿ ಪೇತ್ರನ ಬಳಿಯಲ್ಲಿ ಕೊಡುವಾಗ ಪೇತ್ರ ಹಣವನ್ನು ಕೈಯಲ್ಲಿ ಹಿಡ್ಕೊಂಡು ಕೇಳ್ತಾನೆ, ಏನಪ್ಪ ಅನನ್ಯ, ಇಷ್ಟೇ ಹಣಕ್ಕೆ ನೀವು ಹೊಲವನ್ನು ಮಾರಿದ್ದು ಅಂತ ಕೇಳ್ತಾನೆ. ಆಗ ಅನನ್ಯ, ಹೌದು, ನಾವು ಇಷ್ಟೇ ಹಣಕ್ಕೆ ಹೊಲವನ್ನು ಮಾರಿದ್ದು ಅಂತ ಹೇಳ್ತಾನೆ. ಆಗ ಪೇತ್ರ, ನೀನು ಮಾತಾಡ್ತಾ ಇರೋದು ತಪ್ಪು, ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಪವಿತ್ರಾತ್ಮನಿಗೆ ಯಾಕೆ ನೀನು ಮೋಸ ಮಾಡ್ತಾ ಇದೀಯಾ ಅಂತ ಹೇಳ್ತಿರುವಾಗಲೇ ಅನನ್ಯ ಕೆಳಗಡೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾನೆ ಸುಳ್ಳು ಹೇಳಿದ್ರಿಂದ. ಅಲ್ಲಿದ್ದಂಥ ಯವ್ವನಸ್ಥರು ಬಂದ್ಬಿಟ್ಟು ಆ ಅನನ್ಯ ಡೆಡ್ ಬಾಡಿಯನ್ನು ತಗೊಂಡೋಗ್ಬಿಟ್ಟು ಹೂಣಿಡ್ತಾರೆ. ಈ ವಿಷಯ ತಿಳಿದಿರಲ್ಲ ಸಫೈರಾಗೆ. ಒಂದು 3 ಗಂಟೆ ಆದ ನಂತರ ಸಫೈರಾ ಬರ್ತಾಳೆ. ಪೇತ್ರನ ಬಳಿ ಬಂದಾಗ ಪೇತ್ರ ಕೇಳ್ತಾನೆ, ಏನಮ್ಮ ಸಫೈರಾ, ಇಷ್ಟೇ ಹಣಕ್ಕೆ ನೀವು ಹೊಲವನ್ನು ಮಾರಿದ್ದು ಅಂತ ಕೇಳಿದಾಗ ಆಕೆಯು ಸಹ ಹೌದು, ನಾವು ಇಷ್ಟೇ ಹಣಕ್ಕೆ ಹೊಲವನ್ನು ಮಾರಿದ್ದು ಅಂತ ಹೇಳ್ತಾಳೆ. ಆಗ ಪೇತ್ರ ಹೇಳ್ತಾರೆ, ನಿನ್ನ ಗಂಡ ಸುಳ್ಳು ಹೇಳಿದ್ರಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡ. ಈಗ ತಾನೇ ಯವ್ವನಸ್ಥರು ಹೂಣಿಟ್ಬಿಟ್ಟು ಆಗೋ ಬಾಗಲಲ್ಲಿ ಬರ್ತಾ ಇದ್ದಾರೆ. ನಿನ್ನನ್ನು ಸಹ ಈಗ ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಪವಿತ್ರಾತ್ಮನಿಗೆ ನೀನು ಮೋಸ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಕೇಳ್ತಿರುವಾಗಲೇ ಆಕೆಯು ಸಹ ಅಲ್ಲೇ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡು ಬಿಡ್ತಾಳೆ ಮಕ್ಕಳ. ಆಗ ಯವ್ವನಸ್ಥರು ಮತ್ತೆ ಆಕೆಯನ್ನು ಸಹ ತೆಗೆದುಕೊಂಡು ಹೋಗಿ ಹೂಣಿಟ್ಬಿಡ್ತಾರೆ. ಆ ಗಂಡನ ಪಕ್ಕದಲ್ಲೇ ಹೂಣಿಡ್ತಾರೆ. ಇದನ್ನು ನೋಡಿದಂಥ ಸಭೆಯವರಿಗೆ ಭಯ ಆಗುತ್ತೆ. ಅನನ್ಯ ಸಫೈರಾ ಸುಳ್ಳು ಹೇಳಿದ್ದಕ್ಕೆ ಸತ್ತೋಗ್ಬಿಟ್ರು ಅಂತ. ಈ ಅನನ್ಯ ಸಫೈರಾ ಅವ್ರದ್ದೇ ಹೊಲ, ಅವ್ರದ್ದೇ ದುಡ್ಡು, ಅವರು ದೇವ್ರಿಗೆ ಕೊಡಬೇಕು ಅಂದ್ಕೊಂಡ್ರು. ಆದರೆ ಯಥಾರ್ಥವಾಗಿ ಅವರು ಇರಲಿಲ್ಲ. ಒಂದು ವೇಳೆ ಅವರು ಹಣವನ್ನು ಎತ್ತಿಟ್ಕೊಂಡ್ರು ಸಹ ಇದ್ದಿದ್ದನ್ನು ಇದ್ದಿದ್ದಂಗೆ ಪೇತ್ರನ ಹತ್ರ ಹೇಳಿದಿದ್ರೆ, ನಾವು ಸ್ವಲ್ಪ ಹಣವನ್ನು ಎತ್ತಿಟ್ಕೊಂಡಿದ್ದೀವಿ ಅಂತ ಹೇಳಿದಿದ್ರೆ ಅವರ ಪ್ರಾಣಗಳು ಉಳಿತಾ ಇತ್ತೇನೋ. ಅವರು ಸುಳ್ಳು ಹೇಳಿದ್ದರ ನಿಮಿತ್ತವಾಗಿ ಅವರು ಪ್ರಾಣಗಳನ್ನು ಕಳೆದುಕೊಂಡ್ರು. ಅವರು ಯಥಾರ್ಥವಾಗಿ ಇರಲಿಲ್ಲ. ಈ ಸ್ಟೋರಿ ಮುಖಾಂತರ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಯಥಾರ್ಥವಾಗಿರಬೇಕು, ನಾವು ಸುಳ್ಳನ್ನು ಹೇಳಬಾರ್ದು, ಹಾನೆಸ್ಟ್ ಆಗಿರಬೇಕು. ಮೆಮೊರಿ ವರ್ಸಸ್ ಸ್ಯಾಮ್ಸ್ 84:11. ಯೆಹೋವನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಾಯ್.